ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಸೇವೆಗಳಿದ್ದಾರೆ ಅವರು. ಅವ್ರು ಹೇಳೋದು ಈಗ ನೀವ್ ಹೇಳಿದ್ರೆ ಕಂಪ್ಲೇಂಟ್ ಕೊಡಕ್ ಬಂದಾಗ ನಮ್ಮ ಮೇಲೆ ಇವ್ರು ಹೇಳಿದ್ರು ಈ ತರ ಅವ್ರಿಗೇನಾದ್ರು ಏಜ್ ಆಗಿದೆ, ಹಾರ್ಟ್ ಅಟ್ಯಾಕ್ ಸತ್ತೋದ್ರೆ ನಿಮ್ ಮೇಲೆ ಬರುತ್ತೆ, ಸತ್ತೋಗಿದ್ದಾರೆ ಕೇಸ್ ಕೊಡ್ಲಿ ಅಂತ ಕಾಯ್ತೀವಿ, ನಿನ್ನೆ ಒಳಗೆ ಹಾಕ್ತೀನಿ ಒಂದು ಇವರು ಅನ್ನೋದು. ಮತ್ತೆ ಆ ಕಡೆ ಪಕ್ಕ ಒಬ್ರು ಸಾರ್ವಜನಿಕರು ಇಲ್ಲಿ ಒಂದು ನ್ಯಾಯವನ್ನು ನೋಡಿ ಸರ್, ನಿಮಗೆ ಸೆಕ್ಷನ್ ಬಗ್ಗೆ ಗೊತ್ತಾ ಅಂತ ಅಂದ್ಬಿಟ್ಟು ತೋರಿಸಿದ್ರು ಸರ್. ಮಾತಾಡಿಲ್ಲ ಅರ್ಥಾಯ್ತಲ್ಲ, ಇವ್ರೇನೋ ಒಂದು ಊಹೆ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಇದೆಯಾ? ಅಲ್ಲಿದೆ ನೋಡಿ, ಈ ಕೋಣೆ ನಾವೇನ್ ಮಾತಾಡೇ ಇಲ್ಲ. ಏನು ಮಾಡಕ್ಕಾಗಲ್ಲ, ನಾನು ಹೇಳಿಲ್ವಾ ಸಾಕ್ಷಿ ಇಲ್ಲ, ಸಾಕ್ಷಿ ಇಲ್ಲ. ನೀವ್ ಇಟ್ಕೋಬೇಕು, ಫೋನ್ ಇಟ್ಕೋಬಹುದು ನೀವು. ಅದನ್ನ ನಮ್ಮ ಹತ್ರ ಇದು ಮಾಡಿ, ವಿಡಿಯೋ ಮಾಡಿ, ಎಲ್ಲ ಮಾಡಿ. ಇದು ಸರ್ಕಾರಿ ಇದು ಸಾರ್ವಜನಿಕರು ಸತ್ತು ಇದು ಪೊಲೀಸರ ಇದು ಸಾರ್ವಜನಿಕರ ಸೊತ್ತು. ಇಲ್ಲಿ ವಿಡಿಯೋ ಮಾಡ್ಬೋದು. ಈಗ ನಾವು ಎಲ್ಲ ಕ್ಯಾಮ್ರಾಗಳನ್ನೆಲ್ಲ ನಾವು ಹೋಗಿ ಅದಕ್ಕೆ ನಮ್ಮ ಸೇಫ್ಟಿಗೋಸ್ಕರ ನಾವೇನು ಮಾಡಬೇಕು, ವಿಡಿಯೋ ಮಾಡ್ಕೋಬೇಕು. ನೋಡಿ ಇವಾಗ ಒಳಗಡೆ ಕ್ಯಾಮ್ರಾ ಇಲ್ಲ, ಅಲ್ಲಿ ರೂಮ್ ಒಳಗೆ ಕ್ಯಾಮ್ರಾ ಇಲ್ಲ. ಪೊಲೀಸ್ ಠಾಣೆಗಳಲ್ಲಿ ಎಲ್ಲಾ ಕಡೆ ಕ್ಯಾಮ್ರಾ ಇಡಬೇಕಂತಾಗಿದೆ. ಈ ಮೂಲೆಯಲ್ಲಿ ಕ್ಯಾಮ್ರಾ ಇಲ್ಲ, ಪ್ರತಿಯೊಂದು ರೂಮ್ಗಳಲ್ಲಿ ಕ್ಯಾಮ್ರಾ ಇಡಬೇಕಂತಾಗಿದೆ, ಕ್ಯಾಮ್ರಾ ಇಲ್ಲ. ಸರಿ ಸರ್, ನಾವು ಪ್ರತಿಯೊಂದನ್ನು RTI ಹಾಕ್ಬಿಟ್ಟು ಕ್ಯಾಮ್ರಾನ ನಾವು ಜಾಸ್ತಿ ಕಲೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಪ್ರಶ್ನೆ ಬೇಕಾಗಿರೋದ್ರಿಂದ ನಾವು ತಯಾರಾಗಬೇಕಿಲ್ಲ. ಅದು ಕೇಳಿ ಇನ್ನೊಂದು 5 ನಿಮಿಷ. ಪರಭಾಷಿಕರ ದೌರ್ಜನ್ಯ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ನಮ್ಮ ನೆಲದ ಪೊಲೀಸ್ ಇನ್ನೊಂದು ಏನು ಅಂದ್ರೆ ಪರಭಾಷಿಕರಿಗೆ ಹೇಳ್ತಿ ಕೇಳಿ, ಸಪೋರ್ಟ್ ಮಾಡೋದು ಹೇಗಿದೆ? ಕೆಲವೊಂದು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಪರಭಾಷಿಕರು ಅವ್ರಿಗೆ ಭಾಷೆ ಬರಲ್ಲ, ಅವರಿಗೆ ಕೈ ಮಾಡೋದು ಒಂದು ಗೊತ್ತಷ್ಟೇ, ಹಲ್ಲೆ ಮಾಡೋದು ಅಂತೀವಿ. ಅದಕ್ಕೆ ಅವ್ರಿಗೇನು ಕೆಲಸ ಮಾಡ್ತಾರೆ ಅಂದ್ರೆ, ನಾವೇನಾದ್ರು ಕನ್ನಡದಲ್ಲಿ ನೋಡಿ BMTC ಡ್ರೈವರ್ ಇವರು ಬರೀ ಕೇಳಿರೋದೇನು ಹೇಳಿ, ಸ್ವಾಮಿ ನಿಮ್ಮ ಗಾಡಿಯಲ್ಲಿ ನಿಂತಿದೆ, ನನ್ನ ಬಸ್ಸು ಪಾಸ್ ಆಗಲ್ಲ ಅಂತ ಹೋಗಲ್ಲ ಅಂತ ಕೇಳಿರೋದಷ್ಟೇ. ಅಷ್ಟು ಕೇಳಿರೋದಕ್ಕೆ ಇವ್ರ ಮೇಲೆ ಒಬ್ಬ ಓಲ್ಡ್ ಅಂದ್ರೆ ವಯಸ್ಸಾಗಿರುವಂಥ ವ್ಯಕ್ತಿ ಮತ್ತೆ ಅವರ ಮಗನೋ ಸೊಸೆನೋ 3 ಜನ ಇದ್ದಾರೆ, ಬಂದು ಹಲ್ಲೆ ಮಾಡಿದ್ದಾರೆ, ಕಾಲ್ನಲ್ಲಿ ಒದ್ದಿದ್ದಾರೆ, ವಿತ್ ಸಾಕ್ಷಿ ವಿಡಿಯೋಗಳಿದ್ದಾವೆ. ಪರಭಾಷಿಕರು ಬಂದಿಲ್ಲಿ ಕನ್ನಡ ಬರಲ್ಲ, ಏನೂ ಬರಲ್ಲ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ದೌರ್ಜನ್ಯ ಅಂದ್ರೆ ಯಾವ ರೀತಿ ಅಂದ್ರೆ ಡೈರೆಕ್ಟಾಗಿ ಹಲ್ಲೆ ಮಾಡುವಂಥದ್ದು, ಕನ್ನಡ ಮಾತಾಡೋದು ಅಂದ್ರೆ ಸಾಕು ಹಲ್ಲೆ ಮಾಡ್ತಾರೆ, ಬೋರ್ಡ್ ತೆಗಿ ಅಂದ್ರೆ ಹಲ್ಲೆ ಮಾಡ್ತಾರೆ, ಪ್ರತಿಯೊಂದನ್ನು ಮಾಡ್ತಾರೆ. ದಯವಿಟ್ಟು ಪರಭಾಷಿಕರ ಈ ಕೆಲಸಗಳು ಕಡಿಮೆ ಆಗಬೇಕು. ನಾವಿಲ್ಲಿ ಬದುಕಬೇಕು, ಇಲ್ಲಿ ಅನ್ನ ತಿನ್ನಬೇಕು ಅಂದ್ರೆ ಪರಭಾಷಿಕರು ದಯವಿಟ್ಟು ಇಲ್ಲಿ ಭಾಷೆ ಕಲ್ತ್ಕೋಬೇಕು, ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದನ್ನ ಕಡಿಮೆ ಮಾಡಬೇಕು. ಇದನ್ನ ನಾವು ನಿಲ್ಲಿಸಲೇಬೇಕು. BMTC ಡ್ರೈವರ್ಗಳ ಮೇಲೆ ಇವತ್ತು ಆಗಿರ್ಬೋದು, ನಾಳೆ ದಿವಸ ನನ್ನ ಮೇಲೂ ಆಗುತ್ತೆ, ಇವ್ರ ಮೇಲೂ ಆಗುತ್ತೆ, ನಾಡ್ದೊಂದು ದಿವಸ ಇವ್ರ ಮೇಲೂ ಆಗುತ್ತೆ. ಅದನ್ನ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಇರುವಂತವರು ಬಹಳ ಮುನ್ನೆಚ್ಚರಿಕೆ ವಹಿಸಿ ಇದನ್ನ ಖಂಡಿಸಬೇಕು. ಸರ್ ಎಲ್ಲ ಇಲ್ಲಿ ಕಂಪ್ಲೇಂಟ್ ಇದಿರುತ್ತೆ, ನಿಮ್ ಲಾಡ್ಜ್ ಆಗಿರೋದು ಅದ್ರ ಡೀಟೇಲ್ಸ್ ನೋಡಿ. ಇವಾಗ ಹೇಳಿದ ತಕ್ಷಣ ಅವರು ಇಲ್ಲ ನಾನು ಹೇಳೇ ಇಲ್ಲ, ಆದ್ರೆ ಅವ್ರು ಹೇಳಿರುವಂಥದ್ದು ಸಾಕ್ಷಿ ನಮ್ಮ ಹತ್ರ ಇಲ್ಲ, CCTV ಫುಟೇಜ್ ಇಲ್ಲ ಅಲ್ಲಿ. ಇಲ್ಲಿ ಅವರು ಕೇಳ್ತಾರೆ, ಕೇಳಲಿ ಒಂದು 10 ನಿಮಿಷ. ಫೋನ್ ಮಾಡಿ ಕೇಳ್ಬೋದಾ? ಹೇಗೆ ಕೇಳಿ, ದಯವಿಟ್ಟು ಕೇಳಿ. ನಮಗೊಂದಿಷ್ಟು ನೋಡಿದ್ರೆ ತುಂಬಾ ಜನ ಇದ್ರ ಬಗ್ಗೆ ಕಾತರದಿಂದ ಏನಾಗಿದೆ, ಎಲ್ಲಿಗೆ ಬಂದಿದೆ ಇದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ 350 ಬೇರೆದಾಗಿದೆ, ನಮ್ಗೆ 90 ಡೇಸ್ ಚಾರ್ಜ್ ಶೀಟ್ ಆಗೋದನ್ನ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಈಗ 350 ಆಗಿರೋದ್ರಿಂದ ಮೇಡಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ, ಅವರು ಫೋನ್ ಮಾಡಿ ಸರ್, ಮಾಡಿದ್ವಿ. ಏನು ಹೇಳ್ತಾರೆ ಅವರು? ಆಯ್ತು ನೋಡ್ತಾರೆ, ಫೋನ್ ಮಾಡ್ತಾರೆ. ಎಷ್ಟೊತ್ತಾಗ್ಬೋದು ಸರ್ ಅಂದಾಜು? ಇವಾಗಲೇ ಮಾಡ್ಕೊಂಡಿಲ್ಲ ಸೀನಿಯರ್ ಆಫೀಸರ್ಗೆ. ಹಲೋ ಸರ್. ಹಾಂ ಸರ್, SHOಗೆ ಎಲ್ಲ ಒಂದಿಷ್ಟು ಐಡಿಯಾ ಇರಬೇಕಲ್ಲ ಸರ್, ಏನಾಗಿದೆ ಏನು ಅಂತ. ಟೈಮಲ್ಲಿ ಒಂದು 100 ಇರ್ತೀವಿ. ಇವತ್ತು SOC ಇದ್ದರು ಲೇಡಿ ಇದ್ರು, ವೀಕ್ ಆಫ್ ಇರ್ತಾರೆ. ಇವತ್ತು ಅವ್ರು ಬಂದು ನಾವು ಕೊಡ್ತೀವಿ.
ನೆನ್ನೆ ಏನು ಬಂತ ಗೊತ್ತಿಲ್ಲ. ಅಲ್ಲ, ಬಟ್ ಏನೇ ಆದ್ರೂ ಇಲ್ಲಿ ದಾಖಲೆಗಳಲ್ಲಿ ಅದು ಮೆನ್ಷನ್ ಆಗಿರುತ್ತಲ್ವ ಅಂತ ಹೇಳೋದು. ಅದು ಮೆಸೇಜ್ ನಿಮ್ಗೆ ಅದು ಗೊತ್ತಿರಬೇಕಲ್ವ ಅಂತ ನಾನು ಕೇಳೋದು. ಅದನ್ನೇ ಅದ್ರ ಮೂಲಕ ನೋಡಿ ಸರ್, ಇದು ಆಗಿರೋದು ಎಂದು ಅಂದರೆ 10ನೇ ತಾರೀಕು 10ನೇ ತಾರೀಕು ಆಗಿದೆ. ನಾವು ಹೊರಗಡೆ ನಾವು ಬೇರೆ ಡ್ಯೂಟಿ ಮಾಡ್ತಿರ್ತೀವಿ. ಇವತ್ತು ಈ ಪ್ಲೇಸಿಗೆ ಕೂತಿರ್ತೀವಿ. ಅಲ್ಲ, ನಿಮ್ಮ ದಾಖಲೆಗಳಲ್ಲಿ ಮೆನ್ಷನ್ ಆಯ್ತು, ಅದನ್ನ ನೋಡಿ ಹೇಳ್ಬೋದಲ್ವಾ ನೀವು? ನೋಡ್ಬೋದು ಸರ್, ನಾವು ನೋಡ್ಬೋದು. ನೋಡಿ ತಿಳಿಸ್ಬೋದು ನಮಗೆ ಅಂತ ನಾನು ಕೇಳ್ತೀನಿ. ಈಗ ನೀವು ಒಬ್ಬ SHO ಅಂದರೆ ನಿಮಗೆ ಇದು ನಿಮಗೆಲ್ಲ ನಿಮ್ದು ಆ್ಯಕ್ಚುಲಿ ಈಗ ಕಂಪ್ಲೇಂಟ್ ತೊಗೊಳೋದಿರ್ಬೋದು, ಅದ್ರ ಕಂಪ್ಲೇಂಟ್ಸ್ ನಿಮ್ಗೆ ಇರಲೇಬೇಕು. ಚಾರ್ಜ್ ತೊಗೊಂಡಾಗ ನಮ್ಮ ಚಾರ್ಜಲ್ಲಿ ಯಾವುದೇ ಕಂಪ್ಲೇಂಟ್ ಬಂದು ಏನೇ ಡೀಟೇಲ್ಸ್ ನಮ್ಗೆ ಗೊತ್ತಿರುತ್ತೆ ಸರ್. ನಿನ್ನೆ ನಾವು ಇರಲ್ಲ. ನಿನ್ನೆ ಬಗ್ಗೆ ಸಡನ್ ಏಕೆಂದರೆ ಅವ್ರು ಯಾರಿದ್ದಾರೆ ಅವ್ರು ಕೇಳಬೇಕಂತ ಏನಾಗಿಲ್ಲ. ನೀವೇನಾದ್ರು ಅದನ್ನು ನೋಡ್ಬೋದಾ, ನೋಡಿ ಹೇಳ್ಬೋದಾ, ನಮಗೊಂದಿಷ್ಟು ಇದನ್ನ ಕೊಡ್ಬೋದು ಏನಾಗಿದೆ ಅಂತ ಒಂದು ಅಪ್ಡೇಟ್ ಕೊಟ್ಟರೆ ಸರ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ IO ಅಸಿಸ್ಟೆಂಟ್ ಶ್ರೀನಿವಾಸ್ ಅಂತ ಇರ್ತಾರೆ, ಅವರೇ ಅದ್ರ ಇನ್ವೆಸ್ಟಿಗೇಷನ್ ಅವರೇ ಹೇಳ್ಬೇಕು. ಅಸಿಸ್ಟೆಂಟಾ ಆಫೀಸರ್? ಇನ್ವೆಸ್ಟಿಗೇಷನ್ ಅಸಿಸ್ಟೆಂಟ್ ಸರ್. ಅವ್ರು ಇದ್ದಾರೆ ಈಗ? ಇದೆ ಸರ್. ಅವ್ರಿಗೆ ಗೊತ್ತಿದೆಯಾ? ಅವರೇ ಸರ್ ಇನ್ವೆಸ್ಟಿಗೇಷನ್ ಮಾಡೋದು, ಅವ್ರಿಗೆ ಗೊತ್ತಿರುತ್ತೆ ಸರ್. ಓಕೆ, ಇದು ಅವ್ರನ್ನೇ ಕೇಳೋಣ. ಸರ್ ಹೇಳ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಸಿಸ್ಟೆಂಟ್ಗೆ ಅದ್ರ ಬಗ್ಗೆ ಐಡಿಯಾ ಇದೆ ಕೊಡಿ ಅಲ್ಲ. ಆಯ್ತು ಆಯ್ತು, ಪಬ್ಲಿಕ್ ತೊಂದರೆ ಮಾಡೋದು ಆಯ್ತು ಬರಲಿ. ಇವರು SHOಗೆ ಸರಿಯಾದ ಅದ್ರ ಬಗ್ಗೆ ಇದಿಲ್ಲದೆ ಇರೋ ಕಾರಣ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ನ ಮಾತಾಡ್ಸೋಕೆ ಹೇಳಿದ್ದಾರೆ. ಅಸಿಸ್ಟೆಂಟ್ ಇನ್ವೆಸ್ಟಿಗೇಷನ್ ಆಫೀಸರು. ನೋಡೋಣ, ಅವ್ರನ್ನ ಕೇಳೋಣ ಏನಾಗಿದೆ, ಇದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇರಲಿ ನಮ್ಗೆ ತೊಂದರೆ ಇಲ್ಲ. ಇದು ನಾವು ಈ ವ್ಯವಸ್ಥೆನ ಅನಾವರಣ ಮಾಡ್ತಾ ಇದೀವಿ ಅಷ್ಟೇ ಸ್ನೇಹಿತರೆ. ನೋಡಿ, ನಾವು ಹೋರಾಡೋದಕ್ಕೋ ಇಲ್ಲ ಇನ್ನೊಂದು ಮತ್ತೆ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗೋದು ನಮಗೂ ಸಮಯ ಇಲ್ಲ, ಮತ್ತು ನಮಗೂ ಇದೇನಿಲ್ಲ. ಮತ್ತು ಇದು ಇವರು ಇದಕ್ಕೇ ಇವೆಲ್ಲ ಎಂಡಾಗುತ್ತೆ, ಇವ್ರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋಂಥದ್ದು ಏನೂ ಇಲ್ಲ. ಇದೇನು ಅಂದರೆ ಈ ವ್ಯವಸ್ಥೆಯ ಅನಾವರಣ, ಮತ್ತು ನೀವು ಜಾಗೃತರಾಗಿ ಅಪರಾಧ ಸಂಖ್ಯೆ 0022/2024 ಅಪರಾಧ ಸಂಖ್ಯೆ. ಒಂದು ನಿಮಗೆ ನೀವು ಫಸ್ಟು ಬಸ್ ನಿಲ್ಲಿಸಿದ್ರಲ್ಲ, ಗಾಡಿ ಇತ್ತಲ್ಲ ಅವ್ರ ಕಾರ್ ಸೈಡ್ನಲ್ಲಿ ಇತ್ತು, ನೀವು BTS ಬರ್ಬೇಕಾದ್ರೆ ನಿಮ್ಗೆ ಸೈಡ್ ಇರಲಿಲ್ಲ ಮಧ್ಯ ರೋಡಲ್ಲಿ ಮಧ್ಯ ರೋಡಲ್ಲಿ ಕ್ರಾಸ್ ಸರ್. ಏನಿಲ್ಲ, ಕಾರ್ ಅವರು 3 ಜನ ಇಲ್ಲಿ ಸೈಡಲ್ಲಿ ನಿಂತಿದ್ರು, ಕಾರ್ ಮಧ್ಯ ರೋಡಲ್ಲಿ ನಿಲ್ಲಿಸಿ. ಸರ್ ಇಲ್ಲಿ ಗಾಡಿ ನಿಲ್ಲಿಸಿದ್ರಲ್ಲ, ಗಾಡಿ ಪಾಸ್ ಆಗಲ್ಲ ಅಂದೆ ಅಷ್ಟೇ. ಗಾಡಿ ಹೆಂಗೆ ಪಾಸ್ ಆಗೋದು ನೋಡಿ ಅಂದೆ ಅಷ್ಟೇ. ಡೋರ್ ತೆಗೆದ ತಕ್ಷಣ ಬಂದು ಇದೇ ಗೊತ್ತೇಬಿಟ್ರು. ಪ್ರತಿಯೊಂದು ವಿಡಿಯೋ ಇದೆ ಸರ್. ಎಲ್ಲ ವಿಡಿಯೋ ಇದೆ, ಮತ್ತು ಪಬ್ಲಿಕಲ್ಲಿ ಸಾಕ್ಷಿ ಇದ್ದಾರೆ. ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಹಿಂದಿಲಿ ಮಾತಾಡಿದ್ರು ಸರ್. ಹಿಂದಿ ಭಾಷೆನ ಮಾತಾಡಿದ್ರು. ಒಬ್ಬರು ಮಾತ್ರ ಸ್ವಲ್ಪ ಕನ್ನಡ ಬರೋದು, ಒಬ್ಬರಿಗೆ ಮಾತಾಡಿ, ಒಳ್ಳೆಯದು. ಒಬ್ಬರಿಗೆ ಹಿಂದಿಲಿ ಬಂದು ಹೋದ್ರು. ಈ ಕೇಸಿನ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಈಗ ಸಂಬಂಧಪಟ್ಟ IO ಈಗ ಒಳ್ಳೆ ದೇವಸ್ಥಾನ ಇದೆ, ಇನ್ಸ್ಪೆಕ್ಟರ್ ದೇವಸ್ಥಾನ ಇದೆ. ಹೌದಾ? ಧನ್ಯವಾದ. ಅಲ್ಲ, ಫೋನ್ ನಂಬರ್ ತೊಗೊಂಡು ತೊಂದರೆ ಇಲ್ಲ, ಬಟ್ ಇರಲಿ. ಅದು ಒಂದು ಕೊಡಿ, ಇನ್ಸ್ಪೆಕ್ಟರ್ ಅಥವಾ ಇದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಾರೆ ಅವ್ರದ್ದೇ ಕೊಡಿ. ಮತ್ತು ಅವ್ರಿಗೆ ಮಾಡೋದು ಇನ್ವೆಸ್ಟಿಗೇಷನ್ ಆಫೀಸರ್ ಬೇರೆ ಇದ್ದಾರೆ ಅಂತ ಬೇಡ. ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಈ ಕೇಸ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಕೊಡಿ. ತಗೊಳ್ಳಿ 948080 ಮಾತಾಡಿ ಸರ್. ಇದೆಯಲ್ಲ ಆನಂದ್ ಅಂತ ರೀಸೆಂಟಾಗಿ ಈಗ ಬಟ್ ಸೇಮ್ ನಂಬರ್, ಈ ಸ್ಟೇಷನ್ ನಂಬರ್ ಅದೇ. ಇವರೇ ಸರ್ ಗೋವಿಂದರಾಜ್ ಮಾತಾಡಿ. ಯಾರಿದೆ? ಅವರು
ಏನು ಲಾಸ್ಟ್ ನಂಬರ್ ಏನು? 1416. ಅವ್ರು ಫೋನ್ ಮಾಡ ಬನ್ನಿ ಇಲ್ಲ ಇತ್ತು ಸ್ನೇಹಿತರೆ ನಮಸ್ತೆ. ಈಗ ಅದೇ ಇಲ್ಲಿಯ ಇನ್ಸ್ಪೆಕ್ಟ್ರು ಮುಂಚೆ ಆನಂದ್ ಅಂತಿದ್ರು, ಈಗ ಗೋವಿಂದರಾಜು ಅಂತ ಬದಲಾಗಿದ್ದಾರೆ. ಅವ್ರು ಫೋನ್ ಮಾಡ್ತಾ ಇದೀವಿ, ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಕೇಳೋಣ. ಯಾಕೆಂದ್ರೆ ಇದು ಬರೀ ಹಲ್ಲೆ ಅಥವಾ FIR ಪ್ರಶ್ನೆ ಅಲ್ಲ. ಇವ್ರಿಗೆ ಯಾರು ಅವಾಜ್ ಹಾಕಿದ್ರು ಅಥವಾ ಪ್ರತಿಯೊಂದು ಸ್ಟೇಷನ್ ಸಾಮಾನ್ಯ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಇಷ್ಟೇ, ಜಾಗೃತಿ ಮೂಡಿಸೋದು ಮತ್ತೆ ಈ ವ್ಯವಸ್ಥೆಯನ್ನ ನಿಮ್ಗೆ ಅನಾವರಣ ಮಾಡೋದು. ಅಂದ್ರೆ ಒಂದು ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಜನ ನಡಕ್ತಿದ್ರು ನೋಡಿ, ಅವ್ರ ಫೋನ್ ಪಿಕ್ ಮಾಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿ. ಯಾರೋ ಸಾರ್ವಜನಿಕರು ಏನು ಕೆಲಸಕ್ಕೆ ಯಾವಾಗ ಮಾಡ್ತಾರೋ ಫೋನ್ ಪಿಕ್ ಮಾಡುವಂಥ ಇದು ಸಾವಧಾನತೆ ಇವ್ರಿಗೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ಮುಂಚೆ ಒಂದು ಸಮಯಕ್ಕೆ ಈ ಪೊಲೀಸ್ ಠಾಣೆಗೆ ಒಳಗಡೆ ಹೋಗ್ಲಿಕ್ಕೇನೆ ಜನ ಹೆದರ್ತಾ ಇದ್ರು. ಆದ್ರೆ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಳಗಡೆ ಹೋಗಿ ಸಾರ್ವಜನಿಕರು ನ್ಯಾಯಯುತವಾಗಿ ತಮ್ಮ ದಕ್ಷವಾಗಿ ಈ ಪೊಲೀಸರನ್ನ ನ್ಯಾಯ ಹೇಳೋದಿರ್ಬೋದು, ಈ ತರದ್ದು ಸಂಬಂಧದಲ್ಲಿ ಕರ್ನಾಟಕ ಶಕ್ತಿ ಉಂಟಾಗಿದೆ. ನಾವು ಕರ್ನಾಟಕ ರಾಷ್ಟ್ರ ಪಕ್ಷ ಒಳಗಡೆ ಹೋಗಿ ವಿಡಿಯೋ ಮಾಡ್ತಾರೆ. ಹೇಳಿ, ಮುಂಚೆ ವಿಡಿಯೋ ಎಲ್ಲ ಒಳಗಡೆ ಹೋಗಕ್ಕೂ ಜನ ಎದುರ್ತಾ ಇದ್ದಾರೆ. ಇವತ್ತು ಒಳಗಡೆ ಹೋಗಿ ವಿಡಿಯೋ ಅಂತ ಒಬ್ಬ ಸಾರ್ವಜನಿಕ ಹೇಳ್ತಾ ಇದ್ದಾನೆ. ನಾನು ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಂದ್ರೆ ಇದು ನಾವು ಅಂದ್ರೆ ಒಂದು ಪ್ರಬುದ್ಧತೆ ಎಡೆಗೆ ಅಥವಾ ಏನ್ ಹೇಳ್ತೀವಿ, ಒಂದು ನಮ್ಮ ಕಾನೂನು, ನಮ್ಮ ರೈಟ್ಸ್, ಇದು ನಮ್ಮ ಅಧಿಕಾರ ಅನ್ನೋ ರೀತಿಯಲ್ಲಿ ಜನ ಮಾತಾಡ್ತಿರೋದು, ಎಚ್ಚೆತ್ತುತ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಮತ್ತೆ ಮಾತಾಡ್ಬೇಕಿರೋದು ಇದೊಂದಿಷ್ಟು ಅವ್ಯವಸ್ಥೆ ಇನ್ನೂ ಬದಲಾಗಬೇಕು. ಯಾಕೆಂದ್ರೆ ನೋಡಿ, ಒಂದು FIR ಬಗ್ಗೆ ಒಬ್ಬ SHOಗೆ ಐಡಿಯಾ ಇಲ್ಲ, ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಅಸಿಸ್ಟೆಂಟ್ಗೆ ಐಡಿಯಾ ಇಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಗಸ್ತಲ್ಲಿದ್ದಾರೋ ಇನ್ನೆಲ್ಲಿದ್ದಾರೋ ಗೊತ್ತಿಲ್ಲ, ಆದ್ರೆ ಅವರು ಫೋನ್ ಎತ್ತಾ ಇಲ್ಲ. ಯಾರನ್ನ ಕೇಳಬೇಕು ನಾವು? ನಮ್ಗೆ ಇದೇ ಕೆಲ್ಸಗಳ ಅಲ್ಲ, ಕೇಳೋದಕ್ಕೆ ಬೇರೆ ಬೇರೆ ದಾರಿಗಳಿದೆ. ಕೇಳ್ತೀವಿ, ಮುಂದೆ ಇದನ್ನ ಇಲ್ಲಿಗೆ ಬಿಡ್ತೀವಿ, ಹೋಗ್ತೀವಿ ಅನ್ನೋ ಥರದ್ದು ಏನೂ ಇಲ್ಲ. ಆದರೆ ನಾವು ಹೇಳ್ತಾ ಇರೋದು, ಈ ವ್ಯವಸ್ಥೆ ಯಾವಾಗಲೂ ನಮ್ಮನ್ನ ಒಬ್ಬ ಪ್ರಜೆಯ ನೋವನ್ನ ಇದನ್ನ ಆದ್ಕೊಳ್ಳೋ ಥರ, ಅವ್ನ ನೋವಿಗೆ ಯಾವಾಗಲೂ ಆಗೋ ಥರ ಇರಬೇಕು ವ್ಯವಸ್ಥೆ ಅನ್ನೋದು ನಮ್ಮ ಈ ವ್ಯವಸ್ಥೆ ಅಥವಾ ಈ ಸಂವಿಧಾನದ ಮೂಲ ಉದ್ದೇಶ ಅದು. ಆದರೆ ಅದು ಇಲ್ಲಿ ಇದಾಗ್ತಿಲ್ವಲ್ಲ, ಅಂದರೆ ಜಾರಿಯಲ್ಲಿ ಇಲ್ವಲ್ಲ ಅನ್ನೋದು ನಮ್ಮ ನೋವು. ಲಕ್ಷಾಂತರ ರೂಪಾಯಿ ಸಂಬಳ ಮತ್ತೆ ಇವ್ರಿಗೆಲ್ಲ ಅಂದರೆ ಕೋಟ್ಯಾಂತರ ರೂಪಾಯಿ ಸಂಬಳಗಳನ್ನ ಇಡೀ ವ್ಯವಸ್ಥೆಗೆ, ಅಂದರೆ ಲಕ್ಷಾಂತರ ಜನಕ್ಕೆ ಲಕ್ಷಾಂತರ ಜನ ನೌಕರರಿಗೆ, ಅಂದರೆ ಇವರು ಸಂಬಳ ತಗೋತಾರೆ ಅಂದ್ರು ಇವರು ಸರ್ಕಾರಿ ನೌಕರರೇ, ಬಟ್ ಅವ್ರಿಗೇನೆ ಇವತ್ತು ನ್ಯಾಯ ಸಿಕ್ಕಿಲ್ಲ ಅಥವಾ ಅವ್ರನ್ನ ಬೇರೆ ಥರ ನಡೆಸ್ಕೊಳ್ಳುವಂಥದ್ದು ನಿಜವಾಗ್ಲೂ ಅಮಾನವೀಯ. ಆದರೆ ಇಷ್ಟೆಲ್ಲ ನೌಕರರಿಗೆ ಸಂಬಳ ಕೊಡೋದು ನೋಡಿ, ಇವ್ರಂತವ್ರು, ನನ್ನಂತವ್ರು, ಇವ್ರಂತವ್ರು, ಅವ್ರಂತವ್ರು, ನಾವೆಲ್ಲ ಏನೋ ಒಂದು ಕೆಲಸ ಮಾಡಿ ನಮ್ಮ ತೆರಿಗೆ ಹಣದಿಂದ ಇವರೆಲ್ಲರಿಗೂ ಸಂಬಳ ಕೊಡ್ತಾ ಇದೀವಿ. ಇವರು ಇವತ್ತು ನಮ್ಮನ್ನ ಕಾಯಬೇಕಿತ್ತು. ಅಂದರೆ ನಮ್ಮ ಏನು ಹೇಳ್ತೀವಿ, ಅಭಿವೃದ್ಧಿಯ ಅಥವಾ ಇನ್ಯಾವುದೋ ಮಾಪನದಿಂದ ಅಥವಾ ನಮ್ಮನ್ನ ಗೌರವಿಸ್ಬೇಕಿತ್ತು, ಘನತೆಯಿಂದ ನಡೆಸ್ಕೊಬೇಕಿತ್ತು, ಬೇರೆ ಬೇರೆ ಥರದ್ದು ಇನ್ನೂ ಇದಿತ್ತು. ಆದರೆ ಇವರು ಇದನ್ನೆಲ್ಲವನ್ನು ಮರೆತು ಅವರೇ ಸಾರ್ವಭೌಮರು ಅಥವಾ ಅವರೇ ಮಾಡಿದ್ದೇ ಸರಿ, ಇಲ್ಲ ಅವ್ರು ಇದೇನೋ ಅವರ ಅಪ್ಪನ ಸೊತ್ತು, ಅವ್ರ ಅಪ್ಪನ ಮನೆ, ಇನ್ನು ಈ ರೀತಿಯಲ್ಲಿ ನಡ್ಕೊಳ್ಳೋದು ನಿಜವಾಗ್ಲೂ ಅಮಾನವೀಯ ಮತ್ತು ಅಸಹ್ಯಕರ ಅಂತ ಹೇಳ್ತಾ, ಮುಖ್ಯ ಇದಕ್ಕೆ ಬರೋದಾದ್ರೆ ನಾಡು, ನುಡಿ, ಜಲ, ಭಾಷೆ, ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ಪ್ರಾದೇಶಿಕ ಪಕ್ಷವಾಗಿ ತುಂಬ ದಕ್ಷವಾಗಿ ಇದೆಲ್ಲದರ ಅಂದರೆ ಕನ್ನಡತೆಯ ಕನ್ನಡಿಗರ ಮತ್ತು ಕರ್ನಾಟಕದ ಮತ್ತು ಕನ್ನಡ ಭಾಷೆಯ ಅಸ್ಮಿತೆಯನ್ನು ಉಳಿಸೋದಕ್ಕೆ ಪ್ರಾಮಾಣಿಕ ಕೆಲಸ ಮಾಡ್ತಿರೋ ಏಕೈಕ ಪಕ್ಷ. ಆ ಕಾರಣದಿಂದನೇ ಒಬ್ಬ ಬೇರೆ ಭಾಷೆಯ ಪರಭಾಷೆಯವನು, ಅಂದರೆ ಪರಭಾಷೆಯವರು ಬೇರೆಯವರು ಅಥವಾ ಪರಭಾಷೆಯವ್ರು ನಾವು ಪೂರ್ತಿ ದ್ವೇಷಿಸ್ತೀವಿ ಅನ್ನೋದಲ್ಲ. ಕನ್ನಡವನ್ನು ಗೌರವಿಸೋ, ಕನ್ನಡವನ್ನು ಮಾತನಾಡೋ, ಕನ್ನಡಿಗರಿಗೆ ಗೌರವ ನೀಡೋ ಪ್ರತಿಯೊಬ್ಬರಿಗೂ ನಾವು ಅಭಾರಿ, ಹೌದಲ್ವಾ? ಅವ್ರು ಹಿಂದಿಯವರಾಗಿರ್ಲಿ ಯಾರೇ ಆಗಿರ್ಲಿ, ನಮ್ಮದ ಚೆನ್ನಾಗಿ ನಡ್ಕೊಂಡ್ರೆ ನಾವು ಕನ್ನಡಿಗರು ಎಷ್ಟು ಚೆನ್ನಾಗಿ ನಡ್ಕೋತೀವಿ. ನಾವು ಒಬ್ಬ ಹಿಂದಿ ಅವನು ಕನ್ನಡ ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಗೆ, ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅವ್ರನ್ನ, ಎಷ್ಟು ಇದು ಮಾಡ್ತೀವಿ ಅವ್ರನ್ನ, ಸೂಪರಪ್ಪ ಅಂತ ನಾವು ಹೊಗಳುತ್ತೀವಿ. ಅವ್ರಿಗೆ ತುಂಬಾ ಒಂದು ಇದನ್ನ ಇದು ಮಾಡ್ತೀವಿ, ಅಂದ್ರೆ ಅವ್ರಿಗೆ ಗೌರವನ ಕೊಡ್ತೀವಿ, ಅವ್ರಿಗೆ ಏನು ಇದಾಗದಿರೋ ಥರ ಕಾಪಾಡ್ತೀವಿ ನಾವು ಕನ್ನಡಿಗರು. ಆದರೆ ಅಷ್ಟೇ ಪ್ರಬಲವಾಗಿ ಈ ದಬ್ಬಾಳಿಕೆ, ದೌರ್ಜನ್ಯ, ದುರಾಂಕಾರ, ದಿಮಾಕು ಇಟ್ಕೊಂಡಂಥ ಪರಭಾಷಿಗರಿಗೆ ಹೇಳೋದು, ದಯವಿಟ್ಟು ಬದಲಾಗಿ. ಈಗ ಒಂದಿಷ್ಟು ಕನ್ನಡ ಸಂಘಟನೆಗಳು ಇವರು ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಓಡಾಡ್ತಾ ಇದ್ದಾರೆ, ಒಳ್ಳೆಯದು, ಸಾಗಿಸ್ತೀನಿ ಅವ್ರಿಗೂ ಆಗಲಿ. ಆದರೆ ಮುಂದೆ ಇಂಥ ಅನ್ಯಾಯಗಳು ನಡೆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಷ್ಟೇ ಕಠಿಣವಾಗಿ ರಿಯಾಕ್ಟ್ ಮಾಡುತ್ತೆ. ಇದನ್ನು ತಡ್ಕೊಳ್ಳೋ ಇದೇ ಇಲ್ಲ. ದಯವಿಟ್ಟು ಅಷ್ಟೇ ಅಲ್ಲದೆ ಈ ವ್ಯವಸ್ಥೆ ಕೂಡ ನಮ್ಮ
ನಮ್ಮ ಕನ್ನಡಿಗರ ಪರವಾಗಿ ಇರಬೇಕು ಅಂತ ನಾನು ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತೀವಿ ಕೇಳಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಯಜಮಾನ ಅಂತ ಏನು ಹೇಳ್ತೀವಿ, ಕನ್ನಡಿಗನೇ ಯಜಮಾನಾಗಿರ್ತಾನೆ ಯಾವತ್ತೂ ಅಷ್ಟೇ. ಪರಭಾಷಿಕರು ಇಲ್ಲಿ ಬಂದು ಸೌಜನ್ಯವಾಗಿರಬೇಕು, ದೌರ್ಜನ್ಯ ಮಾಡೋದಲ್ಲ. ದೌರ್ಜನ್ಯವನ್ನು ಮಾಡಿದ್ರೆ ನಾವು ದೌರ್ಜನ್ಯವನ್ನು ಮಾಡಲ್ಲ, ನಾವು ನಿಮ್ಮ ಹತ್ರ ಸೌಜನ್ಯವಾಗಿ ನಡ್ಕೊಳ್ತೀವಿ. ಅದನ್ನು ನೀವು ಅರ್ಥ ಮಾಡಿಕೊಂಡು ನಮ್ಮ ಕನ್ನಡಿಗರ ಜೊತೆ, ನಮ್ಮ ಕರ್ನಾಟಕದಲ್ಲಿ ನೀವು ಅನ್ನ ತಿಂತೀರಾ ಅಂದರೆ, ಇಲ್ಲಿ ಮಣ್ಣಲ್ಲಿ ನೀವು ಹುಟ್ತೀರಾ ಅಂದರೆ, ಇಲ್ಲಿ ಬದುಕ್ತೀರಾ ಅಂದರೆ, ನೀವು ಸತ್ರನು ಇಲ್ಲೇ ನಿಮ್ಮನ್ನು ಮಣ್ಣು ಮಾಡ್ತೀವಿ ಅಂದರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದವ್ರು ಯಾರು, ಎಂಥವರು, ಹೆಂಗಿರ್ತಾರೆ ಅನ್ನೋದನ್ನ ನೀವು ತಿಳ್ಕೊಂಡು ನೀವು ಮಾತಾಡಬೇಕು. ದಯವಿಟ್ಟು ಇಲ್ಲಿ ದೌರ್ಜನ್ಯ ಮಾಡಿದ್ದೀರಾ, KSRTC BMTC ಡ್ರೈವರ್ಗಳ ಮೇಲೆ ನೀವು ದೌರ್ಜನ್ಯ ಮಾಡಿದ್ದೀರಾ. ದೌರ್ಜನ್ಯ ಮಾಡಕ್ಕೆ ಹೋಗಬೇಡಿ, ಸೌಜನ್ಯವಾಗಿರಬೇಕು. ಮತ್ತು ಇದೇ 28ನೇ ತಾರೀಕು ಬೋರ್ಡ್ಗಳನ್ನು ಗೌರ್ಮೆಂಟೇ ಆರ್ಡರ್ ಮಾಡಿದೆ ತೆರವುಗೊಳಿಸ್ಬೇಕು ಅಂತ. ಯಾವ ಬೋರ್ಡ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಪರಭಾಷೆ ಬೋರ್ಡ್ಗಳನ್ನು. ಕನ್ನಡ ಭಾಷೆ 60% ಇರಬೇಕು, ಪರಭಾಷೆಗಳು 40% ಇರಲೇಬೇಕು. ಅದು ಬಿಟ್ಟು ದೌರ್ಜನ್ಯ ಮಾಡೋದು ಇಟ್ಕೊಂಡ್ರೆ ನಾವು ದೌರ್ಜನ್ಯ ಮಾಡಲ್ಲ, ಸೌಜನ್ಯವಾಗಿ ನಿಮ್ಮನ್ನು ನಿಮ್ಮ ಮನೆ ತನಕ ನಾವೇ ಟಿಕೆಟ್ ಕೊಟ್ಟು, ಒಂದು ಬಸ್ ಟಿಕೆಟು, ಫ್ಲೈಟ್ ಟಿಕೆಟು ಮಾಡಿಸಿ ಕನ್ನಡಿಗರು ನಿಮ್ಮನ್ನು ನಿಮ್ಮ ಊರಿಗೆ ತಲುಪಿಸ್ತೀವಿ. ಇಲ್ಲಿಗೆ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಮತ್ತು ನಮ್ಮ KRS ಪಕ್ಷದವರು ಎಲ್ಲ ಸೇರಿದ್ದೀವಿ. ಏನಕ್ಕೆ ಸೇರಿದ್ದೀವಿ ಅಂದರೆ ಪ್ರತಿಯೊಂದಕ್ಕೂ ಇವ್ರ ಮೇಲೆ ದೌರ್ಜನ್ಯ ಆಗಿದೆ, BMTC ಬಸ್ನವ್ರ ಮೇಲೆ ಅನ್ನೋದಕ್ಕೋಸ್ಕರ ನಾವು ನಿಮ್ಮ ಸಪೋರ್ಟಲ್ಲಿ ಇದ್ದೀವಿ. ಅಲ್ಲ, ಅದು ಅದರಲ್ಲೂ ಸಣ್ಣ ಅಂದರೆ ಸರ್ ಈ ಥರ ಹಾಕಿದ್ರೆ ಹೇಗೆ ಸರ್ ನಾವು ಮಾಡೋದು, ಗಾಡಿ ಮೂವ್ ಆಗಲ್ಲ, ಗಾಡಿ ತೆಗೀರಿ ಅನ್ನೋ ಒಂದು ಸಣ್ಣ ಮಾತಿಗೆ ಆ ಥರ ದೌರ್ಜನ್ಯ ನಿಜವಾಗ್ಲೂ ವಿಡಿಯೋ ಇದೆ, ಹಾಕ್ಬೋದಾದ್ರೆ ಹಾಕ್ತೀವಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಕಳ್ಸ್ಕೊಂಡು ಹಾಕಿ. ಆ ಲೆವೆಲ್ಗೆ ಅವ್ರು ಬಂದು ಹಲ್ಲೆ ಮಾಡ್ತಾನೆ ಒಬ್ಬ ವ್ಯಕ್ತಿ, ಅದು ಏಜ್ ಆಗಿರೋನು ಅಂತಂದ್ರೆ ಅವ್ರ ಅಹಂಕಾರ ದುರಹಂಕಾರ. 3 ಜನ ಹಲ್ಲೆ ಮಾಡ್ತಾರೆ, ಎದೆ ಮೇಲೆ ಕಾಲಿಗೆ ಹೊಡೆದಿರೋದಿದೆ ವಿಡಿಯೋಗಳು, ಕೈನಲ್ಲಿ ಹೊಡೆದಿರೋದಿದೆ ವಿಡಿಯೋಗಳು. ಬಂಧುಗಳೇ, ಈಗ ಹೇಳ್ದಂಗೆನೆ ನಮ್ಮ ಎಲ್ಲರೂ ಬಂದ್ಬಿಡಿ. ಬಂಧುಗಳೇ, ಈಗ ಹೇಳ್ದಂಗೆನೆ ನಮ್ಮ ರವಿರಾಜ್ ಅವರು ಹಾಗೂ ನಮ್ಮ ರಘುನಂದನ್ ಅವರು ಹೇಳ್ದಂಗೆ ನಿಜವಾಗ್ಲೂ ಹೇಳ್ತೀವಿ ಕೇಳಿ. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಸೌಜನ್ಯವಾಗಿದ್ದೀವಿ. ಯಾಕಿದ್ದೀವಿ ಅನ್ನೋದಾದರೆ ಅವ್ರಿಗೆ ತಾಳ್ಮೆ ಇಲ್ಲ ಅಂತ. ತಾಳ್ಮೆ ಅತಿ ಹೆಚ್ಚಾಗಿರೋದಕ್ಕೋಸ್ಕರ, ಈ ತಾಳ್ಮೆ ಅತಿ ಹೆಚ್ಚಾಗಿರೋದಕ್ಕೋಸ್ಕರ ನಾವು ಪರಭಾಷಿಕರನ್ನ ಜೊತೆಲಿ ಇಟ್ಕೊಂಡು ಅಣ್ತಮ್ಮಂದ್ರಾಗಿ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಪರಭಾಷಿಕರು ಯಾವ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಭಾಷೆ ಮೇಲೆ ಆಗಿರ್ಬೋದು, ಸಂಸ್ಕೃತಿ ಮೇಲೆ ಆಗಿರ್ಬೋದು, ಹಾಗೂ ನಮ್ಮ ಏನು ನಾವು ಇಲ್ಲಿ ಹುಟ್ಟು ಬೆಳೆದಿರ್ತೀವೋ ನಿಜವಾಗ್ಲೂ ನಮಗಂತೂ ಬೇಸತ್ತೋಗ್ಬಿಟ್ಟಿದೆ. ಯಾಕಂದರೆ ನಮ್ಮ ಭಾಷೆ ಅವ್ರು ಕಲಿಸ್ತಾ ಇಲ್ಲ, ಅವ್ರ ಭಾಷೆ ನಾವೇ ಕಲಿತಾ ಇದ್ದೀವಿ. ಇವತ್ತು ಆಗಿರುವಂಥದ್ದು ಡ್ರೈವರ್ ಮೇಲೆ ಈ ನಿಜವಾಗ್ಲೂ ಇದೇ ಥರದ ನೋಡಿ ಹೇಳ್ತೀನಿ, ನನ್ನ ಒಂದು ತಲೆಯ ಒಂದು ಬುದ್ಧಿತನದ ಮೇಲೆ ಹೇಳ್ತೀನಿ. ಒಬ್ಬ ಅಂದರೆ ಗಾಡಿ ಹಾಕಿರ್ತಾನೆ, 4 ವೀಲರ್ ಕಾರ್ ಹಾಕಿರ್ತಾನೆ, ಗಾಡಿ ಹೋಗೋದಿಲ್ಲ, ಸೈಡ್ಗನ್ನ ಹಾಕಪ್ಪ, ಇಲ್ಲ ನೆಟ್ಟು ಹಾಕು ಅಂತ ಹೇಳ್ತಾನೆ. ಆದರೆ ಅವನು ಪರಭಾಷಿಕನ ಹಿಂದಿಯಲ್ಲಿ ಮಾತಾಡಿ ಏನೋ ಒಂದು ಕೆಟ್ಟದಾಗಿ ಪದ ಬಳಕೆ ಮಾಡಿ ಆತನೇ ಒಳಗಡೆ ಬಂದು ಹೊಡಿತಾನೆ ಬಸ್ಸಲ್ಲಿ ಅಂತಂದ್ರೆ ಇನ್ನು ಯಾವ ಮಟ್ಟಕ್ಕೆ? ಅಂದರೆ ಕನ್ನಡಿಗರು ಏನು ಮಾಡ್ತಾ ಇದ್ದಾರೆ, ಕೈ ಕಟ್ಕೊಂಡು ಕುಂತಿದ್ದೇವಾ? ದಯವಿಟ್ಟು ಇವತ್ತೇ ಎಚ್ಚೆತ್ಕೊಬೇಕು. ಸುಮ್ಮನೆ ಅಲ್ಲ, ಕನ್ನಡ ಜನತೆನ ನೀವು ಕೆರಳಿಸ್ತಾ ಇದ್ದೀರ, ಸುಮ್ಮನೆ ಅಲ್ಲ. ದಯವಿಟ್ಟು ಇದನ್ನೆಲ್ಲನೂ ಬದಿಗೊಟ್ಟಬೇಕು, ಬಿಡಬೇಕು. ನಿಮ್ಮ ಗಾಂಚಲಿ ನಿಮ್ಮೂರಲ್ಲಿ ಇಟ್ಕೊಬೇಕು, ಬೇಡ ಇಲ್ಲಿ ಬೇಡ. ಯಾಕಂದರೆ ನಮ್ಮದೇ ಆದ ಕನ್ನಡ, ನಮ್ಮದೇ ಆದ ಸಂಸ್ಕೃತಿ, ನಮ್ಮದೇ ಆದ ಭಾಷೆ ಇದೆ. ಅದಕ್ಕೆ ನೀವು ಹೊಣೆಗಾರಿಕೆ ಆಗಬೇಕು, ನೀವು ಕಲಿಬೇಕು, ನಾವು ಕಲಿಯೋದಿಲ್ಲ. ಆಮೇಲೆ ಕನ್ನಡ ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವರು ಬೆಂಗಾವಲಾಗಿ ಕಾಯ್ತಾ ಇದೆ ಅನ್ನೋದಾದ್ರೆ ಯಾಕೆ ಅನ್ನೋದಾದರೆ, ನಾವು ನ್ಯಾಯಯುತವಾಗಿದ್ದಾಗ ನ್ಯಾಯ ಪರ ಇರ್ತೀವಿ, ಅನ್ಯಾಯದ ಪರ ವಿರೋಧವಾಗಿರ್ತೀವಿ ನಾವು. ಯಾಕೆಂದರೆ ಇದು ವಿರೋಧ. ಇದು ದಯವಿಟ್ಟು ಇದನ್ನು ಎಲ್ಲರೂ ನೋಡ್ತಾ ಇದ್ದೀರಾ. ಮತ್ತು ಈಗೇನು ನಮ್ಮ ಯಲಹಂಕ ಉಪನಗರ ಪೊಲೀಸ್ ಠಾಣೆಗೆ ಇದು ಬಂದಿರ್ತದೆ, ಒಟ್ಟುಗೂಡು ಕಂಪ್ಲೇಂಟ್ ಆಗಿರ್ತದೆ. ಕಂಪ್ಲೇಂಟ್ ಆಗಿ FIR ಕೂಡ ಮಾಡಿರ್ತಾರೆ. ಮತ್ತು ಇವರು MLC ಕೂಡ ಸಹ ಆಗಿರ್ತದೆ. ಅದರಲ್ಲೂ ಕೂಡ ಸೆಕ್ಷನ್ ಕಾಲಮ್ ನಂಬರು 353 228 83 506 333 IPC ಸೆಕ್ಷನಲ್ಲಿ ಒಂದು 4 ಕೇಸ್ನ ದಾಖಲಾಗಿದೆ. ಅದು 4 ಕೇಸಲ್ಲಿ ನನಗನ್ಸಿದ 353 ಅಂದರೆ ನನ್ನ ಒಂದು ಸಾಮಾನ್ಯ ಪ್ರಜ್ಞೆ. ಒಂದು 353 ಅಂದರೆ ಏನು? ಒಂದು 353 ಅಂತಂದಾಗ ಅವನ ಮೇಲೆ ಆಗಿರುವಂಥ ಹಲ್ಲೆಗೆ ಅದು ನಾನ್ ಬೇಲಬಲ್ ಕೇಸ್ ಅಂತಲೇ ಹೇಳ್ತೀವಿ. ಅದು ನಾನ್ ಬೇಲಬಲ್ ಕೇಸ್ ಅಂತಂದಾಗ ಆ ಅಪರಾಧಿ ಅಂತ ಅವ್ರನ್ನ ಅಪರಾಧಿ ಅಂತಲೇ ಕರಿಬೇಕು. ಆ ಅಪರಾಧಿಗಳನ್ನ ಯಾವ ರೀತಿಯಾಗಿ ನೀವು ಬಿಡುಗಡೆ ಮಾಡಿದ್ರಿ? ಮತ್ತು ವೆಹಿಕಲ್ ಸೀಸ್ ಮಾಡಿದ್ದೀರಾ? ಬೇಡ, ವೆಹಿಕಲ್ ಮೇಲೆ ಸೀಸ್ ಮಾಡೋದು ಬೇಡ. ಅದೇನು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇನ್ಸೂರೆನ್ಸ್ ಇಲ್ಲ ಅದು. ಆಮೇಲೆ ಅದಕ್ಕೆ ಯಾವ ರೀತಿ ಟ್ರಾಫಿಕ್
ಕೆಲಸ ಏನು ಮಾಡಬೇಕಾದ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಾ? ಅವ್ರ ಮೇಲೆ ಏನೋ ಕೇಸ್ ಹಾಕಿದ್ದೀರಾ ಅಥವಾ ಅವ್ರ ಮೇಲೆ ಏನಾದರೂ ದಂಡನೆ ವಿಧಿಸಿದ್ದೀರಾ ಅನ್ನೋದನ್ನು ಕೂಡ ನೀವು ನೋಡಬೇಕು. ಹಾಗಾಗಿ 353 ಅವರು ಯಾವ ಒಂದು ಇದರ ಅಡಿಯಲ್ಲಿ ಅವರು ಬೇಲ್ ತಗೊಂಡಿದ್ದಾರೆ, ಸೆಕ್ಷನ್ ಅವ್ರದ್ದು ಏನು ಪೊಲೀಸ್ ಠಾಣಾ ಒಂದು ವ್ಯಾಪ್ತಿಗೆ ಬರುವಂಥ ಏನಾದರೂ ಬೇಲ್ ತಗೊಂಡಿದ್ದಾರಾ ಅಥವಾ ಲಾಯರ್ ಮುಖಾಂತರವಾಗಿ ಏನಾದರೂ ಬೇಲ್ ತಗೊಂಡಿದ್ದಾರಾ, ಇದನ್ನೆಲ್ಲ ಸಮೀಕ್ಷೆ ಮಾಡಬೇಕು. ಒಬ್ಬ SHOಗೆ ಅಲ್ಲಿ ಕೇಸಿನ ಅಡಿಯಲ್ಲಿ ಏನಾಗಿದೆ, ಏನು ನಡೀತಾ ಇದೆ ಅಥವಾ ಎಲ್ಲಿವರೆಗೂ ಬಂದಿದೆ. ಇವತ್ತಿಗೆ 4 ದಿವಸ ಆಗಿದೆ. ಇವತ್ತು 14 ದಿನಾಂಕ, ನಡೆದಿರೋದು 10ನೇ ತಾರೀಕು. ಅಂದರೆ 4 ದಿವಸದ ಕಾಲ ಇವ್ರು ಏನು ಅಪರಾಧಿಗಳು ಅನ್ಸ್ಕೊಂಡಿರೋಂಥವ್ರು, ಅಂದರೆ ಅಪರಾಧಿಗಳು ಅನ್ನೋದೇ ನಾವೊಂದು ಕನ್ಸಿಡರ್ ಮಾಡಕ್ ಬರುತ್ತೆ. ಅವರು ನಿರಪರಾಧಿಗಳು ಅಂತ ಬರೋದಿಲ್ಲ. ಅದನ್ನ ನಿರಪರಾಧಿ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಟ್ ಇವ್ರು ಏನು ಸೆಕ್ಷನ್ ಅಡಿಯಲ್ಲಿ ಹಾಕಿದ್ದಾರೆ 353 ಅಡಿಯಲ್ಲಿ ಅವ್ರು ಯಾವ ರೀತಿಯಾಗಿ ಕ್ರಮ ಕೈಗೊಂಡಿದ್ದಾರೆ, ಯಾವ ರೀತಿಯಾಗಿ ಆಮೇಲೆ ರೀತಿಯಾಗಿ ಇವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಾಮಾನ್ಯ ಪ್ರಜೆಗೆ ಏನು ಒಂದು ನ್ಯಾಯಯುತವಾಗಿ ನ್ಯಾಯ ಸಿಗ್ತಾ ಇಲ್ಲ. ದಯವಿಟ್ಟು ಇದನ್ನ ಎಚ್ಚೆತ್ಕೊಬೇಕು. ನಾವು ಯಾರು ಕೈ ಕಟ್ಕೊಂಡು ಕುಂತಿಲ್ಲ ಸ್ವಾಮಿ, ನಾವು ಯಾರು ಕೈ ಕಟ್ಕೊಂಡು ಕುಂತಿಲ್ಲ. ನ್ಯಾಯದ ಪರವಾಗಿ ಹೋರಾಡ್ತೀವಿ, ಅನ್ಯಾಯದ ವಿರುದ್ಧವಾಗಿ ಸಿಡಿದೆದ್ದಂಥದ್ದು ಕರೆಕ್ಟ್. ನಮಗೆ ಗೊತ್ತಿರೋದೇ ಅದು. ನಮ್ಗೆ ಇನ್ನೇನು ಕೈ ಕಟ್ಕೊಂಡು ನಾವು ಸಾಯೋ ಮೂಮೆಂಟಾಗಿ ಬಂದರೂ ಕೂಡ ನಾವು ಹಿಂಗೆ ಇರೋದು. ದಯವಿಟ್ಟು ಇದನ್ನ ಎಚ್ಚೆತ್ಕೊಬೇಕು ಅಧಿಕಾರಿಗಳು. ಇವತ್ತೇನು ಹೊರ ರಾಜ್ಯದವ್ರು ಬಂದು ಇವತ್ತು ನಮ್ಮ ಭಾಷೆ ಮೇಲೆ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಮೇಲೆ ಆಗಿರ್ಬೋದು, ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಎಚ್ಚೆತ್ಕೊಬೇಕು. ದಯವಿಟ್ಟು ಇದನ್ನ ಸರ್ಕಾರಿ ಅಧಿಕಾರಿಗಳು ಮತ್ತೆ ಇದನ್ನ ನೋಡ್ತಾ ಇರೋಂಥ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಇದನ್ನ ತಿಳ್ಕೊಬೇಕು. ನಾಡಲ್ಲಿ ನಮ್ಮದೇ ಆದ ವ್ಯವಸ್ಥೆ ಇದೆ, ಆ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಲಾ ಅಂಡ್ ಆರ್ಡರ್ ಏನ್ ಹೇಳುತ್ತೆ, ಮಾನವ ಹಕ್ಕು ಏನ್ ತಿಳಿಸ್ಕೊಡುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೀವು ಗೊತ್ತಿದ್ದಂಗೆ ಅಥವಾ ನಮ್ಮವ್ರು ಹೇಳಿದಂಗೆ ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ನೋಡಿ. ವೆಹಿಕಲ್ ನಂಬರು KA01MU 7366 ಇನ್ಶೂರೆನ್ಸ್ ಲ್ಯಾಬ್ಸ್ ನಮ್ಮ ಕರ್ನಾಟಕ ಜನಗಳು ಈ ನಂಬರ್ನ ಕಟ್ಬಿಡ್ತಾರೆ, ಯಾರು ಬೇಕಾದ್ರೆ ಬಂದು ಹಿಡ್ಕೊಂಬಂದು ಟೆಸ್ಟ್ ನೋಡಿ. ಇನ್ಶೂರೆನ್ಸ್ ಲ್ಯಾಬ್ಸ್ ಅಂತ ತೋರಿಸ್ತಾ ಇದೆ ಆನ್ಲೈನ್ ಅಲ್ಲಿ, ಅಪ್ಡೇಟ್ ಆಗಿಲ್ಲ. ಅಂದ್ರೆ ಇನ್ಶೂರೆನ್ಸ್ ಮುಗಿದೋಗಿದೆ ನೋಡಿ, ಇನ್ಶೂರೆನ್ಸ್ ಮುಗಿದೋಗಿದೆ. ಟ್ರಾಫಿಕ್ ಪೊಲೀಸ್ ಅಂದ್ರೆ ಟ್ರಾಫಿಕ್ ಅಧಿಕಾರಿಗಳು ಗಾಡಿ ನಂಬರ್ ಹೇಳ್ಬಿಟ್ಟು ಇಷ್ಟನೇ ತಾರೀಕು ಎಂಡ್ ಆಗಿ ಹೋಗಿದೆ ಅಂತ ಹೇಳಿ KA01MU 7366 ಸಾರಿ, ಇನ್ನೊಂದ್ಸರಿ ಹೇಳ್ತೀನಿ. KA01MU 7366 ಈ ಗಾಡಿ ನಂಬರು ಇನ್ಶೂರೆನ್ಸ್ ಲ್ಯಾಬ್ಸ್ ಅಂತ ಅಂದ್ಬಿಟ್ಟು ಏನು ತೋರಿಸ್ತಾ ಇದೆ. ಅವಧಿ ಮುಗಿದಿದೆ. ಅವಧಿ ಮುಗಿದೋಗಿರೋಂಥ ದಿನಾಂಕ 15/8/2023 ಅವಧಿ ಮುಗಿದಿದೆ. ಆದ್ರೂ ಕೂಡ ಇವರು ಡ್ರೈವರು ಮತ್ತೆ ರಾಜ್ಯದ ನಮ್ಮ ಕನ್ನಡ ಜನತೆಗಳು ಇವರಿಗೆ ಸಪೋರ್ಟ್ ಕೊಟ್ಟು ನೂರಾರು ಸಂಖ್ಯೆಯಲ್ಲಿ ಆ ವಿಡಿಯೋದಲ್ಲಿ ನೋಡಿದ್ರೆ ನಮಗೆ ಎದೆ ಜಿಲ್ಕ್ ಅನಿಸುತ್ತೆ ಕಣ್ರಿ. ಅಷ್ಟು ಜನ ಸಪೋರ್ಟ್ ಕೊಟ್ಟಿದ್ದಾರೆ. ಯಾಕೆ ಅವ್ರಿಗೆ ಗೊತ್ತಿಲ್ವಾ ಇದು ನ್ಯಾಯಯುತವಾಗಿ ಆಗ್ತಾ ಇದೆಯಾ? ಯಾಕಂದ್ರೆ ಒಬ್ಬ ಡ್ರೈವರ್ ಮೇಲೆ ಅಷ್ಟು 3 ಜನ ಅಂದ್ರೆ ಲೇಡಿನ ಬಿಟ್ಟರೆ ಇನ್ನಿಬ್ರು ಯಾವ ರೀತಿಯಾಗಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ನಿಜವಾಗ್ಲೂ ಇದನ್ನ ಎಚ್ಚೆತ್ಕೊಬೇಕು. ನಮ್ಮವ್ರಿಗೆ ಯಾರಿಗಾದ್ರೂ ಏನಾದ್ರು ಆಗ್ತಾ ಇದೆ ಅನ್ನೋದಾದ್ರೆ ಈ ರೀತಿ ಖಂಡಿಸ್ಬೇಕು ಅಂತ ನಾನು ಹೇಳ್ತಾ, ಮತ್ತೆ ಈಗ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಂಜುನಾಥ್ ಅವ್ರು ಬಂದಿದ್ದಾರೆ, ದಾಸಹಳ್ಳಿ ಇವ್ರಿಗೆ ದಾಸಹಳ್ಳಿ ಕಡೆಯಿಂದ ಒಂದು 4 ಜನ ಬಂದಿದ್ದಾರೆ, ಹಾಗೂ ನಮ್ಮ ನಾಗರಾಜ್ ಅವ್ರು ಬಂದಿದ್ದಾರೆ, ಹಾಗೂ ನಮ್ಮ ರವಿರಾಜ್ ಅವ್ರು ಬಂದಿದ್ದಾರೆ, ಹಾಗೂ ನಮ್ಮ ಹೆಸರು ರಮೇಶ್ ಅಂತ ಯಲಹಂಕ ಪುಟ್ಟೇನಹಳ್ಳಿ ಡಿಪೋದಲ್ಲಿ ಪುಟ್ಟೇನಹಳ್ಳಿಲಿ BMTC ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರಿದ್ದು ಯಲಹಂಕ ಓಲ್ಡ್ ಟೌನಿಂದ ಸೆಕೆಂಡ್ ಸ್ಟೇಜಿಗೆ ಹೋಗ್ತಾ ಇರ್ಬೇಕಾದ್ರೆ ಯಲಹಂಕ ಉಪನಗರ ಬಿಟ್ಟು ಸ್ವಲ್ಪ ಒಂದು 100 ಮೀಟರ್ ಹಿಂದೆ ಒಂದು ಅಂಗಡಿ ಇತ್ತು. ಅಂಗಡಿ ಹತ್ರ ಬೈಕೆಲ್ಲ ಪಾರ್ಕಿಂಗ್ ಜಾಗದಲ್ಲಿ ಬೈಕ್ಗಳು ಹಾಕಿದ್ರು. ಅದರಿಂದ ಇವರು ಪಾರ್ಕಿಂಗ್ ಮಾಡಿದ್ರು. ಪಾರ್ಕಿಂಗ್ ಮಾಡಿರೋ ಜಾಗದಲ್ಲಿ ಮಧ್ಯೆ ಸೆಂಟ್ರಲ್ ರೋಡಿಗೆ ಪಾರ್ಕಿಂಗ್ ಮಾಡಿದ್ರು. ಸರ್ ಇಲ್ಲಿ ಪಾಸ್ ಆಗಲ್ಲ ಸರ್, ಗಾಡಿ ಮಧ್ಯೆ ರೋಡಿಗೆ ಪಾರ್ಕಿಂಗ್ ಮಾಡಿದ್ರೆ ಸರಿಯಾಗಿ ಮಾಡಿ ಅಂತ ಅಂದೆ ಅಷ್ಟೇ. ಅಷ್ಟು ಅಂದಿದ್ದಕ್ಕೆ ಬಸ್ಸೊಳಗೆ ಹತ್ತಿ ವ್ಯಕ್ತಿ ಹಿಂದಿಯಲ್ಲಿ ಬೈಕೊಂಡು ಕಾಲಲ್ಲಿ ಒದ್ರು ಎದೆಗೆ. ಒದ್ದ ತಕ್ಷಣ ಪಬ್ಲಿಕ್ ಇದ್ದರು, ಪ್ಯಾಸೆಂಜರ್ ಇದ್ದರು, ಹೋದ ತಕ್ಷಣ ಇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಇಳಿದ್ರು. ಪ್ಯಾಸೆಂಜರು ಇಳಿಸಿದ್ರು ನಮ್ಮನ್ನ. ಇಳಿಸಿದ ಮೇಲೆ ಮತ್ತೆ ಇನ್ನೊಬ್ರು ಏಜ್ ಪರ್ಸನ್ ಒಬ್ರು ಮತ್ತೆ ಹಿಂದಿ ಮಾತಾಡೋರು ಒಬ್ರು, ಇಬ್ರು ಸೇರ್ಕೊಂಡು ಹೊಡೆದು ಶರ್ಟ್ ಎಲ್ಲ ಅರ್ಧ ಹಾಕಿ ಬನೀನೆಲ್ಲ ಅರ್ಧ ಹಾಕಿ ಇದು ಮಾಡಿದ್ರು, ಅಲ್ಲೇ ಮಾಡಿದ್ರು. ಆಮೇಲೆ ಅಷ್ಟೇ ಪಬ್ಲಿಕ್ ಅಲ್ಲೇ ಇರೋದ್ರಿಂದ
ಪಬ್ಲಿಕ್ ಅಲ್ಲೇ ಇರೋದ್ರಿಂದ ಪಬ್ಲಿಕ್ಕು ಎಲ್ಲ ನನಗೆ ಸಪೋರ್ಟ್ ಮಾಡಿ ಫುಲ್ ಪೊಲೀಸ್ ಬರೋಕ್ಕೆ ಕೇಳ್ಕೊಂಡು ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅವ್ರು 3 ಜನನ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿ ಪೊಲೀಸ್ನವರೇ ಕಾರ್ ಡ್ರೈವ್ ಮಾಡ್ಕೊಂಡು 3 ಜನನ ಅವ್ರದ್ದೇ ಕಾರಲ್ಲಿ ಕೂರಿಸ್ಕೊಂಬಂದ್ರು. ಬಂದಮೇಲೆ ನಾವು ಅಲ್ಲಿಂದ ಇಲ್ಲಿಗೆ ಬಸ್ಸಲ್ಲೇ ಕರ್ಕೊಂಬಂದ್ರು ನಮ್ಮನ್ನು. ಬಸ್ ಇರೋ ಜನಗಳು ಎಲ್ಲ ಬಂದು ಸ್ಟೇಷನ್ಗೆ ಕರ್ಕೊಂಬರೋ ಹೊತ್ತಿಗೆ ಆ ವ್ಯಕ್ತಿ ಏಜ್ ಆಗಿದ್ದ ವ್ಯಕ್ತಿ ಬೈಕೆ ನೀವು ಅಷ್ಟೊಂದು ಜನ ಇದ್ರಲ್ಲ, ಆ ಬೈಕೆ ಹಾರ್ಟ್ ಅಟ್ಯಾಕಿಗೆ ಸತ್ತೋಗಿದ್ದಾನೆ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಅಂದ್ಬಿಟ್ಟು, ಇಲ್ಲಿ ಅವ್ರ ಹೆಸರು ಗೊತ್ತಿಲ್ಲ ಸಾಹೇಬ್ರದ್ದು, ನಿನ್ನ ಮೇಲೆ ಅವ್ರು ಕಂಪ್ಲೇಂಟ್ ಕೊಡ್ಲಿಂದ ಕಾಯ್ತಿದ್ದೀವಿ, ನಿನ್ನ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗೆ ಹಾಕ್ತೀನಿ, ನಿನ್ನ ಆ ಸೆಕ್ಷನ್ ಹಾಕ್ತೀನಿ ಈ ಸೆಕ್ಷನ್ ಹಾಕ್ತೀನಿ ಅಂತ ಎದುರಿಸಿದ ಮೇಲೆ ಆ ಪಬ್ಲಿಕ್ ಇದ್ದರು ಪೊಲೀಸಿಗೆ ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ನನ್ನ ಸೈನ್ ಹಾಕ್ಸ್ಬಿಟ್ಟು, ಮತ್ತು ಪಬ್ಲಿಕ್ ಎಲ್ಲ ಸೈನ್ ಹಾಕಿದ್ದಾರೆ, ಸಾಕ್ಷಿಗೆಲ್ಲ ಸೈನ್ ಹಾಕಿದ್ದಾರೆ, ಪಬ್ಲಿಕ್ ಇದ್ದಾರೆ, ವೀಡಿಯೋ ಇದ್ದಾವೆ. ನಾನು ಅವ್ರಿಗೊಂದು ಹೊಡೆದಿಲ್ಲ, ಇಲ್ಲ ಬಸ್ಸಲ್ಲಿ ಟಚ್ ಆಗಿಲ್ಲ, ಏನಿಲ್ಲ, ನಾನು ಅವ್ರಿಗೆ ಬೋದಿಲ್ಲ. ಅಷ್ಟಕ್ಕೆ ನನ್ನ ಮೇಲೆ ಇದು ಮಾಡ್ತಾಯಿದ್ದಾರೆ, ಹಲ್ಲೆ ಮಾಡ್ತಾಯಿದ್ದಾರೆ. ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊತೀನಿ. ನೋಡ್ರಿ, ಕನ್ನಡಿಗರು ವಿಶಾಲ ಹೃದಯವಂತರು. ನೀವು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವೇನು ಸುಮ್ಮನೆ ಇದ್ದೀವಿ ಅಂದ್ಕೊಂಡಿದ್ದೀರಾ? ನಾವು ಸಿಂಹದ ಗರ್ಜನೆಗಳ ಇಲ್ಲಿ ನಾವು ತಾಳ್ಮೆಯಿಂದ ಇದ್ದೀವಿ, ನಿಮಗೆ ಬಿಟ್ಕೊಟ್ಟಿದ್ದೀವಿ. ಎಲ್ಲ ನೀರು, ಉದ್ಯೋಗನೂ ಕಿತ್ಕೊಂಡಿದ್ದೀರಲ್ರಿ. ಕನ್ನಡಿಗರಿಗೆ ಉದ್ಯೋಗನೇ ಸಿಗ್ತಾ ಇಲ್ಲ. ಎಲ್ಲಿ ಹುಡುಕರು ಕನ್ನಡಿಗರಿಗೆ ಉದ್ಯೋಗನೇ ಇಲ್ಲ. ಮೊನ್ನೆ ತಾನೇ ಆಟೋಗಳೆಲ್ಲ ಹೊರ ರಾಜ್ಯದವ್ರು ಬಂದಿಲ್ಲ ಆಟೋ ಓಡಿಸ್ತೀನಿ ಅಂದರೆ ಹೆಂಗ್ರಿ? ಪರಭಾಷೆಯವ್ರಿಗೆ ಇಷ್ಟೊಂದು ಸದರ ಕೊಟ್ಟಿರೋದು ಯಾರು? ನಾವೇ ಏನೋ ಹೋಗ್ಲಿ ಅಂತ ಬಿಟ್ಕೊಟ್ರೆ ನೀವು ಈ ಥರ ವ್ಯವಸ್ಥೆ ಎಲ್ಲ ಹಾಳು ಮಾಡ್ತಾ ಇದ್ರೆ, ಕನ್ನಡಿಗರು ದಬ್ಬಾಳಿಕೆ ಮಾಡಿದ್ರೆ ಇದು ನಾವು ಸಹಿಸಲ್ಲ. ಇದು ಸಿಂಹದ ಗರ್ಜನೆ ಮಾಡೇ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ನ್ಯಾಯ ಕೊಡಿಸ್ತೀವಿ ಅವರಿಗೆ. ನಾವು 2 ಮಾತು ಮುಗಿಸ್ತಾ ಇದ್ದೀನಿ. ಮಂಜುನಾಥ್ ಪ್ರಧಾನ. ಈಗೇನು ಎಲ್ಲ ವಿಚಾರಗಳು ನೋಡ್ದಂಗೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಂಡ್ಕೊಂಡಿದ್ದಾರೆ. ಮತ್ತು ಡ್ರೈವರ್ ಇವರದ್ದೇ ಆದ ಒಂದು ಇದರಿಂದ ಒಂದು 10 ರಿಂದ 12 ಜನ ಬಂದಿದ್ದಾರೆ. ನಾವು ಈಗ ಹೊರಗಡೆ ನಡೀತಾ ಇದ್ದೀವಿ. ಯಾಕೆಂದ್ರೆ ನಮ್ಮದೇ ಆದ ಒಂದು ಏನು ಹೇಳುತ್ತೆ, ನಾವು ಒಂದು ವ್ಯವಸ್ಥೆನ ಯಾವ ರೀತಿ ಆಗಿದೆ ಅನ್ನೋದನ್ನ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ ಕಾನೂನು ಅಡಿಯಲ್ಲಿ ಇದನ್ನ ಕೈಗೆತ್ತಿಕೊಳ್ಬೇಕು. ಮತ್ತು ಅಧಿಕಾರಿಗಳು ಇದನ್ನ ಯಾವ ಮಟ್ಟಕ್ಕೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸಗಳನ್ನ ಮಾಡಬೇಕು. ಮತ್ತು ಯಾರ ಅಪರಾಧಿಗಳು ಅನ್ನೋ ಸ್ಥಾನ, ಈಗ ಅಪರಾಧಿಗಳು ಅಂತಲೇ ಅನ್ಬೇಕು, ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆನ ಕೊಡಿಸ್ತಾರೆ ಮತ್ತು ಯಾವ ರೀತಿಯಾಗಿ ಇದನ್ನು ಮಾಡ್ತಾರೆ ಅನ್ನೋದು ಕಾನೂನು ಅಡಿಯಲ್ಲಿ ಕಾದು ನೋಡೋಣ. ಈ ಮಾತುಗಳನ್ನ ಮುಗಿಸ್ತಾ ನಮ್ಮ ಇವರು 1-2 ಮಾತುಗಳನ್ನ ಮಾತಾಡಬೇಕಾಗಿ ಹೇಳ್ಕೊಳ್ತಾರೆ ಅಷ್ಟೇ. ಸ್ನೇಹಿತರೆ, ಎಲ್ಲ ನಿಮ್ಗೆ ಈಗಾಗಲೇ ಎಲ್ಲ ವರದಿ ಕೊಟ್ಟಿದ್ದೀವಿ ಏನಾಗಿದೆ ಅಂತ. ನೋಡೋಣ, ಇನ್ನೊಂದ್ಸಲ ಅವ್ರಿಗೆ ಫೋನ್ ಮಾಡೋಣ. ಮತ್ತೆ ಅದಲ್ಲದೆ ಇನ್ನು ಚಾರ್ಜ್ ಶೀಟ್ ಎಲ್ಲ ಹಾಕ್ತಾರೆ, ಕೋರ್ಟ್ಗೆ ಹೋಗ್ತಾರೆ ಮಾಮೂಲಿ. ಮತ್ತು ಬೇರೆ ಥರದ್ದು ಇವ್ರಿಗೆ ಯಾರು ಇದು ಮಾಡಿದ್ರು, ವಿಡಿಯೋ ತೊಗೊಳೋದು, RT ಹಾಕ್ಬಿಟ್ಟು RT ಅಡಿಯಲ್ಲಿ ಏನು ಮಾಡ್ಬೋದು ಮುಂದೆ ಮಾಡೋಣ ಅಂತ ಹೇಳ್ತಾ ಈ ಲೈವ್ನ ಎಂಡ್ ಮಾಡ್ತಾ ಇದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ